ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ 5 ಗಂಟೆ ಕರುನಾಡ ಕನ್ನಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ವೀಕ್ಷಕರೇ, ಇವತ್ತು ಕೂಡ 3 ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಒಂದೊಂದೇ ಸುದ್ದಿಯನ್ನು ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀನಿ. ಮೊದಲ ಸುದ್ದಿ, ಬೆಂಗಳೂರಿನಲ್ಲಿ ಆಪರೇಷನ್ ಮುಕ್ತ ಅನ್ನುವ ಹೆಸರಿನಲ್ಲಿ ಒಂದು ವಿದೇಶಿ ಪ್ರಜೆಗಳ ಮೇಲೆ ಕಾರ್ಯಾಚರಣೆ ನಡೆಸಲಾಗ್ತಿದೆ. ಅದರಲ್ಲಿ ಒಂದು 40 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಇವತ್ತು ಬೆಂಗಳೂರು ಪೊಲೀಸರು. ಅದರಲ್ಲಿ ಬಹುತೇಕರು ಬಾಂಗ್ಲಾದೇಶಕ್ಕೆ ಸೇರಿದರು ಅನ್ನುವಂಥ ಸುದ್ದಿಯನ್ನು ವಿವರಿಸ್ತೀನಿ. ಎರಡನೇ ಸುದ್ದಿ, ಬೆಂಗಳೂರಿನಲ್ಲಿ ಆರೋಗ್ಯ ಇಲಾಖೆ ಅಂಡರಲ್ಲಿ ವಿವಿಧ ಹೋಟೆಲ್ಗಳ ಮೇಲೆ ಅಂದರೆ ಹಳೆಯದು ಮತ್ತು ಅವಧಿ ಮೀರಿದಂತಹ ಫುಡ್ಗಳನ್ನು ಕೊಡಲಾಗುತ್ತಿದೆ ಅನ್ನೋ ಒಂದು ಗುಮಾನಿಯ ಮೇಲೆ ನಡೆದಿರುವಂತಹ ದಾಳಿ ಮತ್ತಷ್ಟು ಮುಂದಿರಿದಿದೆ. ಇಂಟರ್ನ್ಯಾಷನಲ್ ಏನು ನೆಟ್ವರ್ಕ್ ಫುಡ್ ಚೈನ್ಗಳ ಬಗ್ಗೆನೂ ಇವತ್ತು ಫುಡ್ ಚೈನ್ಗಳ ಮೇಲೆ ಇವತ್ತು ದಾಳಿ ನಡೆಸಿದ್ದಾರೆ. ಮೂರನೆಯದ್ದು ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಪಟ್ಟದ್ದು. ನಾಳೆ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ತೆರಳಿದ್ದಾರೆ, ಹೈಕಮಾಂಡ್ ಅನ್ನು ಭೇಟಿ ಮಾಡಲಿಕ್ಕಿದ್ದಾರೆ. ವೀಕ್ಷಕರೇ, ಮೊದಲ ಸುದ್ದಿಯನ್ನು ನಾನೀಗ ವಿವರಿಸ್ತಾ ಹೋಗೋದಾದ್ರೆ, ಬೆಂಗಳೂರಿನಲ್ಲಿ ವಿದೇಶಿ ಪ್ರಜೆಗಳ ಹಾವಳಿ ಜಾಸ್ತಿ ಇದೆ ಅನ್ನುವಂಥದ್ದು ಹಲವು ವರ್ಷಗಳ ಮಾತು. ಅದರಲ್ಲೂ ಪ್ರಮುಖವಾಗಿ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಮಂದಿ ವಿದೇಶಿ ಪ್ರಜೆಗಳಿದ್ದಾರೆ ಅನ್ನುವಂತಹ ಒಂದು ಆರೋಪಗಳಿತ್ತು. ಹಾಗಾಗಿ ಪೊಲೀಸ್ ವಿಭಾಗದ ವೈಟ್ ಫೀಲ್ಡ್ ಪೊಲೀಸ್ ವಿಭಾಗದ ಒಂದು DCP ಒಂದು ನೇತೃತ್ವದಲ್ಲಿ, ಅಂದರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರ ಸೂಚನೆಯ ಮೇರೆಗೆ ಇವತ್ತು 30ಕ್ಕೂ ಅಧಿಕ ಪ್ರದೇಶಗಳಲ್ಲಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಪ್ರಮುಖವಾಗಿ ವಿವಿಧ ಕಾರ್ಮಿಕರು ಮತ್ತು ಬೇರೆ ಬೇರೆ ಪ್ರದೇಶದಿಂದ ಬಂದಿರುವಂತಹ ಹೊರಗಿನವರು ಅಂತ ನಾವು ಹೇಳ್ತೀವಲ್ಲ, ಆ ಪ್ರದೇಶದಿಂದ ಬಂದು ಸಣ್ಣ ಸಣ್ಣ ಜೋಪಡಿಗಳಲ್ಲಿ ಮನೆಗಳಲ್ಲಿ ವಾಸವಾಗಿದ್ದವರನ್ನ ಗುರಿಯಾಗಿಸಿಕೊಂಡು ಈ ಒಂದು ದಾಳಿಗಳನ್ನು ನಡೆಸಲಾಗಿದೆ. ಈ ದಾಳಿ ಸಂದರ್ಭದಲ್ಲಿ ಅವರ ಬಳಿ ಇದ್ದ ಹಲವಾರು ದಾಖಲೆಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ವಶಪಡಿಸಿಕೊಂಡಿರೋ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು. ಆ ಮೂಲಗಳ ಪ್ರಕಾರ ಒಂದು 40 ಮಂದಿ ಈ ಕಾರ್ಮಿಕರು ಮತ್ತು ಅಕ್ರಮವಾಗಿ ನೆಲೆಸಿರುವಂತಹ ಜನರು ಇದ್ರು ಅನ್ನುವಂತಹ ಮಾಹಿತಿ ಮೇಲ್ನೋಟಕ್ಕೆ ಬಂದಿದೆ. ಈ 40 ಮಂದಿಯಲ್ಲಿ ಬಹುತೇಕರು ಬಾಂಗ್ಲಾದೇಶಕ್ಕೆ ಸೇರಿದರು ಅನ್ನುವ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಬಾಂಗ್ಲಾದ ನುಸುಳುಕೋರರ ಹಾವಳಿ ಹೆಚ್ಚಾಗ್ತಿದೆ ಅನ್ನುವಂತಹ ಆರೋಪಗಳು ಹಿಂದಿನಿಂದಲೂ ಇದ್ದವು. ಹಾಗಾಗಿ ಬರೇ ಬಾಂಗ್ಲಾದವರನ್ನು ಗುರಿಯಾಗಿಸದೆ ವಿದೇಶಿ ಪ್ರಜೆಗಳು, ಅಂದ್ರೆ ಅಕ್ರಮವಾಗಿ ನೆಲೆಸಿರುವಂತಹ ವಿದೇಶಿ ಪ್ರಜೆಗಳನ್ನ ಗುರಿಯಾಗಿಸಿಕೊಂಡಂತಹ ದಾಳಿಯನ್ನ ಪೊಲೀಸರು ನಡೆಸಿದ್ದಾರೆ. ಹಾಗಾಗಿ ಈ ಬಂಧಿತರು ಬಹುತೇಕರು ಬಾಂಗ್ಲಾದೇಶಿಕರು ಅನ್ನುವಂತಹ ಮಾಹಿತಿ ಇದೆ. ಆದರೆ ಪೊಲೀಸರು ಇದುವರೆಗೆ ಯಾವುದೇ ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ ಇವರು ಬಾಂಗ್ಲಾದೇಶಿಗರು ಅನ್ನುವಂಥ ಬಗ್ಗೆ. ಆದರೆ ಅವರು ವಿವಿಧ ಕಾಮಗಾರಿಗಳ ಉದ್ದೇಶಕ್ಕೆ ಮತ್ತು ಅಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರುವಂತಹ ನುಸುಳುಕೋರರು ಅನ್ನುವಂತಹ ಮಾಹಿತಿ ಅಂತೂ ಸ್ಪಷ್ಟವಾಗಿದೆ. ಯಾಕಂದ್ರೆ ಆಪರೇಷನ್ ಮುಕ್ತ ಅನ್ನುವಂತಹ ಒಂದು ಹೆಸರಿನಲ್ಲಿ ನಡೆಯುವಂತಹ ಯೋಜನೆ ಅಂದಾಗಿ ಕೇವಲ ಬಾಂಗ್ಲಾದೇಶಿಗರಿಗೆ ಮಾತ್ರ ಸೀಮಿತ ಏನೋ ಆಗಿಲ್ಲ. ಯಾಕಂದ್ರೆ ಬೇರೆ ಬೇರೆ ದಕ್ಷಿಣ ಆಫ್ರಿಕಾದ ಕೆಲವು ದೇಶಗಳಿಂದ ಬಂದು ಇಲ್ಲಿ ಅಕ್ರಮ ಡ್ರಗ್ ಮತ್ತು ಇನ್ನಿತರ ವಹಿವಾಟುಗಳನ್ನು ನಡೆಸುವಂತವರನ್ನ ಒಂದು ನಿಯಂತ್ರಿಸುವಂತಹ ಒಂದು ಆಪರೇಷನ್ ಕೂಡ ಇದಾಗಿದೆ. ಬೆಂಗಳೂರು ನಗರ ಪೊಲೀಸರ ಆಯುಕ್ತರ ಸೂಚನೆಯಂತೆ DCP ಸೈದುಲ್ ಅಡಾವತ್ ಏನಿದಾರೋ ಅವರು ಈ ಒಂದು ಕಾರ್ಯಾಚರಣೆಯ ನೇತೃತ್ವವನ್ನ ವಹಿಸಿಕೊಂಡು ವಿವಿಧ ಕಡೆ ದಾಳಿ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರು ಜಾಸ್ತಿ ಆಗ್ತಿದ್ದಾರೆ, ಅವರಿಂದಾಗಿ ಸಮಸ್ಯೆಗಳಾಗ್ತಿದೆ ಅನ್ನುವಂತಹ ದೂರುಗಳು ಸ್ಥಳೀಯರಿಂದ ಪದೇ ಪದೇ ಬರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರೇಟ್ ಈ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು. ಅದೇ ರೀತಿ ವಿವಿಧ ಕಡೆ ದಾಖಲೆಗಳಿಲ್ಲದೆ ಸರಿಯಾದ ಪಾಸ್ಪೋರ್ಟ್ ಬಂದಿರದೆ ಬೆಂಗಳೂರಿಗೆ ಬಂದು ಪಾಸ್ಪೋರ್ಟ್ ಅವಧಿ ಮುಗಿದ ಹೊರತು, ವೀಸಾ ಅವಧಿ ಮುಗಿದ ಹೊರತಾಗಿಯೂ ನಂತರ ತಮ್ಮ ದೇಶಗಳಿಗೆ ತಿರುಗಿ ಹೋಗದೆ ಅವರು ಇಲ್ಲೇ ಉಳ್ಕೊಂಡವರ ಬಗ್ಗೆನೂ ಕಾರ್ಯಾಚರಣೆ ಕೈಗೊಳ್ಳುವಂತಹ ಒಂದು ಯೋಜನೆ, ಪೊಲೀಸರ ಯೋಜನೆ ಇದಾಗಿದೆ. ಅದೇ ರೀತಿ ಪ್ರಮುಖವಾಗಿ ಬಾಂಗ್ಲಾದೇಶಿಗರು ಅಕ್ರಮವಾಗಿ ಬರುವ ಜೊತೆಗೆ ಇಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ಆಪರೇಷನ್ ಮುಕ್ತ ಇಲ್ಲಿ ಪ್ರಮುಖ. ಈ ಬಗ್ಗೆ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಮಾತನಾಡಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ಏನು ಹೇಳಿದ್ದಾರೆ ಅಂತ ಕೇಳ್ಕೊಂಬನ್ನಿ ವೀಕ್ಷಕರೇ. ನಾವು ಬಹಳ ಕಟ್ಟುನಿಟ್ಟವಾಗಿ ಗಂಭೀರವಾಗಿ ಇದನ್ನು ನಾವು ಶೋಧನೆ ನಡೆಸ್ತಾ ಇದ್ದೀವಿ. ನೀವು ಕಳೆದ 3 ತಿಂಗಳಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಸುಮಾರು 1,000 ಜನ ಸಿಕ್ಕಿದ್ದಾರೆ. ಬೇರೆ ಬೇರೆ ನಿಮ್ಮ ಆಫ್ರಿಕನ್ ಇರ್ಬೋದು, ಬಾಂಗ್ಲಾದೇಶಿಗಳು. ಆಮೇಲೆ ಇವರೆಲ್ಲನೂ ಕೂಡ ನಮಗೆ ಉತ್ತರ ಭಾರತದಿಂದಲೇ ಬರ್ತಾರೆ. ಸೊ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಈಗಾಗಲೇ ನಾವು BSF ಅವ್ರ ಜೊತೆ ಟಚ್ನಲ್ಲಿದ್ದೀವಿ, FRO ಅಧಿಕಾರಿಗಳ ಜೊತೆ ನಾವು ಟಚ್ನಲ್ಲಿದ್ದೀವಿ. ವಿ ವಿಲ್ 100% ಟೇಕ್ ಕೇರ್ ಆಫ್ ದಿಸ್ ಇಶ್ಯೂ. ವೀಕ್ಷಕರೇ, ಪ್ರಿಯಾಂಕ ಖರ್ಗೆ ಅವರ ಪ್ರಕಾರ ಈಗ ಬಂಧನಕ್ಕೆ ಅಥವಾ ಪೊಲೀಸರ ವಶಕ್ಕೆ ಒಳಪಟ್ಟ ತಕ್ಷಣವೇ ಅವರೆಲ್ಲರೂ ವಿದೇಶಿ ಪ್ರಜೆಗಳು ಮತ್ತು ಅಕ್ರಮವಾಸಿಗಳು ಅಥವಾ ಬಾಂಗ್ಲಾದೇಶಿಗರಂತೆ ಏನಲ್ಲ. ಅವರನ್ನ ದಾಖಲೆಗಳ ಆಧಾರದಲ್ಲಿ ಅದನ್ನು ನಿರ್ಧರಿಸಕ್ಕೆ ಸಾಧ್ಯ ಇಲ್ಲ.
ಸೂಕ್ತ ಕಾನೂನು ಕ್ರಮ ಮತ್ತು ತನಿಖೆಯ ಒಂದು ಮುಂದಿನ ಹಂತದಲ್ಲಿ ಅವರು ಯಾರು ಅನ್ನುವಂತಹ ಮಾಹಿತಿಯನ್ನ ನಾವು ಪಡ್ಕೊಳ್ತೇವೆ, ಅದರ ಮೂಲಕನೇ ಕ್ರಮ ಕೈಗೊಳ್ತೇವೆ ಅಂತ ಮಾಹಿತಿಯನ್ನ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಈ ಹಿಂದೆಯೂ ಬೆಂಗಳೂರಲ್ಲಿ ಸಾಕಷ್ಟು ಮಂದಿ ಬಾಂಗ್ಲಾದೇಶಿಗರನ್ನ ಅರೆಸ್ಟ್ ಮಾಡಿರುವಂತಹ ಘಟನೆಗಳು ನಡೆದಿವೆ. ಅವರನ್ನ ವಿವಿಧ ಹಂತದಲ್ಲಿ ತನಿಖೆ ನಡೆಸಿ ಅವರು ಬಾಂಗ್ಲಾ ನುಸುಳುಕೋರರು ಅಂತ ಗೊತ್ತಾದ ಮೇಲೆ ಅವರನ್ನ ಆ ಬಳಿಕ ಅವರ ಒಂದು ರೆಫ್ಯೂಜಿ ಸೆಂಟರ್ ಅಂತ ಹೇಳಿರ್ತಾವಲ್ಲ, ಆ ಕೇಂದ್ರಗಳಿಗೆ ಕಳಿಸಿರುವ ಪ್ರಕ್ರಿಯೆ ಕೂಡ ನಡೆದಿದೆ. ಒಟ್ಟಾರೆಯಾಗಿ ಇದು ರಾಷ್ಟ್ರೀಯ ಭದ್ರತೆಯ ವಿಚಾರದ ಹಿನ್ನೆಲೆಯಲ್ಲಿ ಒಂದು ನಡೆದಿರುವಂತಹ ಆಪರೇಷನ್ ಮುಕ್ತ ಕಾರ್ಯಾಚರಣೆ. ಯಾಕಂದ್ರೆ ಬೆಂಗಳೂರು ITBT ಕೇಂದ್ರ ಮತ್ತು ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಇದ್ದಾವೆ. ಡಿಫೆನ್ಸಿಗೆ ಸಂಬಂಧಪಟ್ಟದ್ದು, ಏರೋಸ್ಪೇಸಿಗೆ ಸಂಬಂಧಪಟ್ಟದ್ದು, ಬಾಹ್ಯಾಕಾಶ ಸಂಶೋಧನೆಗೆ ಸಂಬಂಧಪಟ್ಟಂತಹ ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳಿದ್ದಾವೆ. ಅದೇ ರೀತಿ ಬೆಂಗಳೂರು ಈಗಾಗಲೇ ಬೇರೆ ಬೇರೆ ಸಮಸ್ಯೆಗಳಿಂದ, ಅಂದರೆ ಮೂಲಸೌಕರ್ಯ ಸಮಸ್ಯೆಗಳಿಂದ ಬಸವಳಿತಿದೆ. ಈ ಸಂದರ್ಭದಲ್ಲಿ ವಿದೇಶಿ ಪ್ರಜೆಗಳನ್ನು ಕೂಡ ಕಾಪಾಡುವಂಥದ್ದು, ಅವರಿಗೆ ಅವಕಾಶ ಕೊಡುವಂಥದ್ದಷ್ಟು ಸುಲಭದ ಮಾರ್ಗ ಅಲ್ಲ. ಹೀಗಾಗಿ ಅಕ್ರಮ ಅಂತ ಅನಿಸಿದ್ರೆ ಅವರ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಏನಾದರೂ ಅವರು ಸರಿಯಾದ ದಾಖಲೆಯನ್ನು ಹೊಂದಿದ್ರೆ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಅವರ ಮೇಲೆ ಯಾವುದೇ ಕಠಿಣವಾದ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ. ಈ ಬಗ್ಗೆ ಸರ್ಕಾರ ಮತ್ತು ಪೊಲೀಸ್ ಕಮಿಷನರೇಟ್ ಕೂಡ ಒಂದು ಸ್ಪಷ್ಟನೆ ನೀಡಿದೆ. ವೀಕ್ಷಕರೇ, ಎರಡನೇ ಸುದ್ದಿಗೆ ಬರೋದಾದ್ರೆ, ನಿನ್ನೆಯಿಂದ ಬೆಂಗಳೂರಿನಲ್ಲಿ ಈ ಹೋಟೆಲ್ಗಳ ಮೇಲಿನ ಆರೋಗ್ಯ ಇಲಾಖೆಯ ದಾಳಿ ಜೋರಾಗಿ ನಡೀತಾ ಇದೆ. ಶುಕ್ರವಾರ ಇದು ಆರಂಭಗೊಂಡಿತ್ತು. ಅಂದ್ರೆ ಬೆಂಗಳೂರಲ್ಲಿ ಹಳೇದಾಗಿರುವಂತಹ ಫುಡ್, ಅಂದ್ರೆ ಆಹಾರ ವಸ್ತುಗಳನ್ನ ಮತ್ತು ಸಾಕಷ್ಟು ಸಮಯ ಇಟ್ಟು ಅದರ ಅವಧಿ ಮುಗಿದ ಬಳಿಕವೂ ಆ ಫುಡ್ಗಳನ್ನ ಜನರಿಗೆ ಸರ್ವ್ ಮಾಡುವಂತಹ ಹೋಟೆಲ್ಗಳಿದೆ ಎನ್ನುವಂತಹ ಒಂದು ಆರೋಪಗಳು ಕೇಳಿ ಬರ್ತಿದ್ವು. ಇದರ ಬಗ್ಗೆ ಒಂದು ಸರಿಯಾದ ಕ್ರಮ ಅಥವಾ ತನಿಖೆ ಅಥವಾ ವಿಚಾರಣೆ ನಡೀತಾ ಇರಲಿಲ್ಲ. ಈಗ ಸಚಿವ UT ಖಾದರ್ ಅವರು ಆರೋಗ್ಯ ಸಚಿವರಾಗಿದ್ದಾರೆ. ಅವರು ಈ ಒಂದು ಹೊಸ ಕಾರ್ಯಾಚರಣೆಗೆ ಅವರು ಹಿಂಬು ಕೊಟ್ಟರು ಮತ್ತು ಅದಕ್ಕೆ ಕಾರ್ಯಾಚರಣೆಗೆ ಅನುಕೂಲವನ್ನು ಅಥವಾ ಅವಕಾಶವನ್ನು ಕೊಟ್ಟರು. ಈ ಹಿನ್ನೆಲೆಯಲ್ಲಿ ಶುಕ್ರವಾರದಿಂದ ಆರಂಭಗೊಂಡಿತ್ತು. ಅಂದಾಗೆ ಮೊದಲ ಹಂತದಲ್ಲಿ ದಾಳಿ ಮಾಡಿದ್ದೆ 5 ಸ್ಟಾರ್ ಹೋಟೆಲ್ಗಳ ಬಗ್ಗೆ. ಸಾಮಾನ್ಯವಾಗಿ ನಾವು ರೋಡ್ ಸೈಡ್ ಫುಡ್ಗಳು ಸೇಫ್ಟಿ ಇರಲ್ಲ, ಅಲ್ಲಿ ಹೈಜಿನ್ ಇರಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತೀವಿ. ಮತ್ತು ಅಲ್ಲಿ ತಿನ್ಬೇಡ, ಇಲ್ಲಿ ತಿನ್ಬೇಡ ಫುಡ್ ರೋಡ್ ಸೈಡ್ ಅಂತ ಮಾತುಗಳು ಸಾಮಾನ್ಯ ಬೆಂಗಳೂರಲ್ಲಿ ಜನಸಾಮಾನ್ಯ ಆಗಿರ್ತದೆ. ನಿನ್ನೆ ಕಾರ್ಯಾಚರಣೆಯನ್ನು ನೋಡಿದ್ರೆ 5 ಸ್ಟಾರ್ ಹೋಟೆಲ್ಗಳ ಫುಡ್ ಕೂಡ ಒಂದು ಸೇಫ್ ಅಲ್ಲ ಅನ್ನುವಂತಹ ಒಂದು ಅಪಾಯಕಾರಿ, ಆಘಾತಕಾರಿ ಸುದ್ದಿ ನಮ್ಮ ಕಿವಿಗೆ ಬಿದ್ದಿದೆ. ಯಾಕಂದ್ರೆ ಪ್ರಮುಖ ಹೋಟೆಲ್ಗಳು, ದೊಡ್ಡ ದೊಡ್ಡ ನೆಟ್ವರ್ಕ್ಗಳು, ಅಂದರೆ ತಾಜಿನಂಥ ನೆಟ್ವರ್ಕ್ಗಳು, ಚಾನ್ಸರಿ ಅಂತ ನೆಟ್ವರ್ಕ್ಗಳು, ದೊಡ್ಡ ದೊಡ್ಡ ಪಂಚತಾರ 3 ಸ್ಟಾರ್ ಹೋಟೆಲ್ಗಳಲ್ಲಿ ಇಟ್ಟಿರುವಂತಹ ಫುಡ್, ಅಂದರೆ ಆಹಾರ ಸಾಮಗ್ರಿಗಳು, ಪ್ರಮುಖವಾಗಿ ಮಾಂಸ ಮತ್ತು ಹಾಲು, ಇವೆಲ್ಲ ಅವಧಿ ಮೀರಿದ್ದವು. ಆ ಅವಧಿ ಮೀರಿದ್ದ ವಸ್ತುಗಳನ್ನೇ ಜನರಿಗೆ ಉಣಬಡಿಸಲಾಗ್ತಿತ್ತು. ಅಂದರೆ ಈಗ ಕೋಲ್ಡ್ ಸ್ಟೋರೇಜಲ್ಲಿ ಸಂಗ್ರಹ ಮಾಡಿರುವಂತಹ ಫುಡ್ಗಳಿಗೆ ಒಂದಿಷ್ಟು ಸಮಯಾವಕಾಶ ಅಂತ ಇರುತ್ತೆ. ಅದು ಸಮಯ ಮುಗಿದ ನಂತರ ಆ ಫುಡ್ಡನ್ನು ತಿನ್ನುವಂತಿಲ್ಲ, ಅದು ವಿಷಕಾರಿಯಾಗಿ ಪರಿಣಾಮ ಆಗುತ್ತೆ. ಜೊತೆಗೆ ಸುದೀರ್ಘ ಕಾಲದಲ್ಲಿ ಅದೇ ಫುಡ್ಡನ್ನು, ಆಹಾರ ವಸ್ತುಗಳನ್ನು ಬಳಸ್ತಾ ಇದ್ರೆ ಆ ಬಳಸಿದ ವ್ಯಕ್ತಿಯ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುವಂಥದ್ದು. ಆದರೆ ಈ ಬಗ್ಗೆ ಕರ್ನಾಟಕದಲ್ಲಿ ಹೆಚ್ಚಿನ ಜಾಗೃತಿ ಇರಲಿಲ್ಲ ಮತ್ತು ಒಂದು ಕಾರ್ಯಾಚರಣೆ ನಡೀತಿರ್ಲಿಲ್ಲ. ನಾವು ದೇಶೀಯ ಮಟ್ಟದಲ್ಲಿ ನೋಡಿದ್ರೆ ಕಳೆದ 2-3 ವರ್ಷಗಳಲ್ಲಿ ಹೈದರಾಬಾದ್ ನಗರದಲ್ಲಿ ಇಂಥ ಒಂದು ದಾಳಿಗಳು ಸಾಕಷ್ಟು ನಡೆದಿವೆ. ಎಷ್ಟರ ಮಟ್ಟಿಗೆ ಅಂತ ಬೆಂಗಳೂರು ಮೂಲದ್ದೇ ಆದ ಹೋಟೆಲ್ಗಳ, ಅಂದರೆ ರಾಮೇಶ್ವರಂ ಕೆಫೆ ಹೋಟೆಲ್ ಮೇಲೆ ಹೈದರಾಬಾದಲ್ಲಿ ದಾಳಿ ನಡೆದಾಗ ದೊಡ್ಡ ಸುದ್ದಿ ಆಗಿತ್ತು. ರಾಮೇಶ್ವರಂ ಕೆಫೆ ಸಾಕಷ್ಟು ಒಂದು ಜನರ ವಿಶ್ವಾಸವನ್ನು ಗಳಿಸಿಕೊಂಡಿದ್ದಂಥ ಹೋಟೆಲ್ ಆಗಿತ್ತು. ಅಂಥ ಹೋಟೆಲ್ಗಳ ಮೇಲೆ ಹೈದರಾಬಾದಲ್ಲಿ ದಾಳಿ ನಡೆಸಿದ್ರು. ಇದಾಗ ಬೆಂಗಳೂರಿನಲ್ಲಿಯೂ ಆರೋಗ್ಯ ಇಲಾಖೆ ದೊಡ್ಡ ದೊಡ್ಡ ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಅಲ್ಲಿದ್ದು ದೊಡ್ಡ ದೊಡ್ಡ ಪ್ರಮಾಣದ, ನಾವು ಕೆಲವು ಹೋಟೆಲ್ಗಳನ್ನು ನಂಬಕ್ಕೆ ಸಾಧ್ಯ, 10-20 kg ಅವಧಿ ಮೀರಿದ ಮಾಂಸ ಮತ್ತು ಇತ್ಯಾದಿ ವಸ್ತುಗಳಿದ್ದು ಅವುಗಳನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗಂತಲೇ ಎಲ್ಲರೂ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಅದನ್ನು FSL ಅಂದರೆ ಅದನ್ನು ಪರೀಕ್ಷೆಗೆ ಕಳಿಸಿಕೊಡಲಾಗಿದೆ. ಪರೀಕ್ಷೆ ಕಳಿಸಿದ ಮೇಲೆ 14 ದಿನದಲ್ಲಿ ಇದರ ವರದಿಗಳು ಬರ್ತವೆ. ಆ ವರದಿಗಳು ಬಂದ ನಂತರ ಯಾವುದು ಅವ್ರು ತಪ್ಪಿತಸ್ಥರೋ, ಅದು ಅವಧಿ ಮೀರಿದ ಫುಡ್ಡನ್ನು ಸರ್ವ್ ಮಾಡುತ್ತಿದ್ರು ಅಥವಾ ಅವ್ರು ಬೇರೆ ಕಾರಣಕ್ಕೆ ಸಂಗ್ರಹಿಸಿಟ್ಟಿದ್ರು ಅನ್ನುವಂಥದ್ದಕ್ಕೆ ಡಂಪು ಇರುತ್ತೆ. ಒಂದು ಹೋಟೆಲ್ಗಳಲ್ಲಿ ಉಳಿದ ಪದಾರ್ಥಗಳಲ್ಲಿ ಇರ್ತದೆ, ಯಾವುದೋ ಒಂದು ಅವಧಿಯಲ್ಲಿ ಅಲ್ಲಿಂದ ಹೊರಗೆ ಹೋಗುತ್ತೆ. ಆ ರೀತಿಯ ಒಂದು ಪರಿಶೀಲನೆ ಕೂಡ ಮತ್ತು ಸರಿಯಾದ ಒಂದು ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ಅವಕಾಶ ಸಿಗುತ್ತೆ. ಇನ್ನು ಪ್ರಮುಖವಾಗಿ ಇವತ್ತು ಶನಿವಾರ ನಡೆದಿರುವಂಥದ್ದು ಹೊಸಕೋಟೆ ಪ್ರದೇಶದಲ್ಲಿನ ಒಂದು ಕಾರ್ಯಾಚರಣೆ. ಹೊಸಕೋಟೆ ಪ್ರದೇಶದಲ್ಲಿ ಅಲ್ಲಿ ಈ ಕೋಲ್ಡ್ ಸ್ಟೋರೇಜ್ ನೆಟ್ವರ್ಕ್ಗಳಿದ್ದಾವೆ, ಸಾಕಷ್ಟು ಕಂಪನಿಗಳಿದ್ದಾವೆ. ಅವು ದೊಡ್ಡ ದೊಡ್ಡ ಗೋದ್ರೇಜ್ನಂಥ ದೊಡ್ಡ ದೊಡ್ಡ ಕಂಪನಿಗಳಿಗೆ ಅವರು ಆಹಾರವನ್ನು ಸಪ್ಲೈ ಮಾಡುತ್ತೆ. ಕೋಲ್ಡ್ ಸ್ಟೋರೇಜ್ ಪ್ರಮುಖವಾಗಿ ಚಿಕನ್ ಮತ್ತು ಈ ಮೀಟ್, ಅಂದರೆ ಮಾಂಸದ ವಸ್ತುಗಳನ್ನು, ಅದನ್ನು ಸುದೀರ್ಘ ಕಾಲ ಒಂದಿಷ್ಟು ಅವಧಿ, ಅದಕ್ಕೆ ನಿಗದಿತ ಅವಧಿಂತೆ ಮತ್ತು ಇಷ್ಟೇ ಟೆಂಪರೇಚರ್ ಅದನ್ನು ಸ್ಟೋರ್ ಮಾಡಿ ನಂತರ ಅವ್ರಿಗೆ ಬೇಕಾದಾಗ ಅದನ್ನು ಸಪ್ಲೈ ಮಾಡುವಂತಹ ಕೆಲವು ವ್ಯವಸ್ಥೆಗಳಿದೆ ಕೋಲ್ಡ್ ಸ್ಟೋರೇಜ್. ಇದು ಈಗಿನ ಕಾಲಕ್ಕೆ ಅನಿವಾರ್ಯ ಕೂಡ. ಯಾಕಂದರೆ ಎಲ್ಲ ಫುಡ್ಗಳನ್ನು ಫ್ರೆಶ್ ಆಗಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಗ್ಲೋಬಲ್ ಒಂದು ಜಾಗತಿಕ ಮಟ್ಟದಲ್ಲಿ ಫುಡ್ ನೆಟ್ವರ್ಕ್ ಮತ್ತು ಚೈನ್ ಆ ಮಟ್ಟಕ್ಕೆ ಬೆಳೆದಿದೆ. ಹಾಗಾಗಿ ಅದನ್ನು ಕೋಲ್ಡ್ ಸ್ಟೋರೇಜ್ ಮಾಡುವಂಥದ್ದು
ವೈಜ್ಞಾನಿಕವಾಗಿ ಏನು ಅಪಾಯಕಾರಿ ಅಲ್ಲ, ಅದರ ಅವಧಿ ಮೀರಿದ್ರಷ್ಟೇ ಅದು ಅಪಾಯಕಾರಿ. ಹೀಗಾಗಿ ಬೆಂಗಳೂರಿನಲ್ಲಿ ಇವತ್ತು ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಕೋಲ್ಡ್ ಚೈನ್ ಏನು ಸ್ಟೋರೇಜ್ ನೆಟ್ವರ್ಕ್ಗಳಿದಾವೆ ಅಲ್ಲಿ ಹೊಸಕೋಟೆ ಸುತ್ತಮುತ್ತ ಪರಿಸರದಲ್ಲಿ ಇವತ್ತು ದಾಳಿ ಮಾಡಿದೆ. ಅದರ ಜೊತೆಗೆ KFC ಮತ್ತು ಮೆಕ್ಡೊನಾಲ್ಡ್ಸ್ನಂತಹ ಬಹುರಾಷ್ಟ್ರೀಯ ಕಂಪನಿಗಳೇನಿದಾವೆ, ಪ್ರಮುಖವಾಗಿ ಇವೆಲ್ಲ ಅಮೆರಿಕ ಮೂಲದ್ದು, ಅಲ್ಲೂ ಕೂಡ ಅಧಿಕಾರಿಗಳು ಹೋಗಿ ಪರಿಶೀಲನೆ ನಡೆಸಿದ್ದಾರೆ ಮತ್ತು ಅಲ್ಲಿನ ಸ್ಯಾಂಪಲ್ಗಳನ್ನು ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದು ಸ್ಪಷ್ಟವಾಗಿ ಇಂಥದ್ದೇ KFC ಇಂದ ಪಡೆದಿದ್ದಾರೆ ಮತ್ತು ಇಂಥ ಕಡೆಯಿಂದನೇ ಪಡೆದಿದ್ದಾರೆ ಅನ್ನುವಂತಹ ಯಾವುದೇ ಮಾಹಿತಿಯನ್ನು ಆರೋಗ್ಯ ಇಲಾಖೆ ಕೊಟ್ಟಿಲ್ಲ. ಒಟ್ಟಾರೆಯಾಗಿ ಬೆಂಗಳೂರಲ್ಲಿರುವಂತಹ ಹೋಟೆಲ್ಗಳ ಮೇಲೆ ಅಧಿಕಾರಿಗಳ ದಾಳಿ ಮುಂದುವರೆದಿದೆ ಮತ್ತು ಜನರ ಆಹಾರ ಸುರಕ್ಷತೆಯ ಬಗ್ಗೆ ಹೆಚ್ಚು ಕಾಳಜಿ ಬಂದಿರುವಂಥದ್ದು ಮಾತ್ರ ಸ್ವಾಗತಾರ್ಹ ವಿಚಾರ. ವೀಕ್ಷಕರಿಗೆ ಮೂರನೇ ಸುದ್ದಿಯನ್ನು ನಾನು ಕೈಗೆತ್ತಿಕೊಳ್ಳೋದಾದ್ರೆ, ಕರ್ನಾಟಕದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಏನಿದೆಯಲ್ಲ, ಸಚಿವ ಸಂಪುಟ, ಇದು ಬಹಳ ಕಗ್ಗಂಟಾಗಿದೆ. ವಿಸ್ತರಣೆ ಆದ ಬಳಿಕವೂ ಅವರಿಗೆ ಖಾತೆ ಕೊಡೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಆಗ್ತಿಲ್ಲ. ರಾಜ್ಯ ಸರ್ಕಾರಕ್ಕೆ ಅನ್ನೋದಕ್ಕಿಂತಲೂ ಡೆಲ್ಲಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ಗೆ ಅದು ಸಾಧ್ಯನೇ ಆಗ್ತಿಲ್ಲ. ಅದೆಷ್ಟರ ಮಟ್ಟಿಗೆ ಬಿಗಡಾಯಿಸಿದೆ ಅಂದ್ರೆ, ಇದು ಸಚಿವ ಸಂಪುಟ ವಿಸ್ತರಣೆ ಆದ ತಕ್ಷಣದಲ್ಲೇ ಈ ಒಂದು ಹಿರಿಯ ನಾಯಕರು ಹಲವರು ಸಿಡಿದೆದ್ದು ಕಾಂಗ್ರೆಸ್ ವಿರುದ್ಧನೇ ಒಂದು ಹೇಳಿಕೆಗಳನ್ನು ನೀಡುವಂಥದ್ದಾಗ್ಲಿ, ತಮ್ಮ ಮನೆಯಲ್ಲಿ ಕೂತು ನಿಷ್ಕ್ರಿಯ ಆಗಿರೋದಂತ, ಅಂದ್ರೆ ತಮ್ಮ ಕಾರ್ಯಚಟುವಟಿಕೆಯಿಂದ ನಿಷ್ಕ್ರಿಯಗೊಂಡಿರುವಂತಹ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ದವು. ಮತ್ತೆ ಇದನ್ನು ಸರಿಪಡಿಸಬೇಕಾದ್ರೆ ಮತ್ತೊಂದು ಹಂತದ ಚರ್ಚೆ ಅಥವಾ ಡೆಲ್ಲಿ ಹೈಕಮಾಂಡ್ ಅನುಮತಿ ಬೇಕಾಗುತ್ತೆ. ಹೀಗಾಗಿ ನಾಳೆ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಮತ್ತು CM DK ಶಿವಕುಮಾರ್ ಅವರು ಡೆಲ್ಲಿಗೆ ತೆರಳಲಿದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮಾತಾಡಲಿಕ್ಕೆ ಇದ್ದಾರೆ. ಅಲ್ಲಿ ಮಾತನಾಡಿ ಕೆಲವು ದಿನಗಳಿಂದ ಹರಿದಾಡುತ್ತಿರುವ ಮಾಹಿತಿಯ ಪ್ರಕಾರ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಮಾಡಿದ ಹೊರತಾಗಿಯೂ ಅಲ್ಲಿ ಕೂಡ ಒಂದು ಸಣ್ಣ ಮಿನಿ ಸರ್ಜರಿ ನಡೆಯುವಂತ ಸಾಧ್ಯತೆಗಳಿದೆ ಅಂತಾರೆ. ಯಾಕಂದ್ರೆ ಕೆಲವು ಇವರು ಸಚಿವರನ್ನು ಬದಲಿಸುವ ಸಾಧ್ಯತೆಗಳಿದೆ. ಯಾಕಂದ್ರೆ ಹಿರಿಯ ನಾಯಕರಾದಂಥ HK ಪಾಟೀಲ್, ಇಲ್ಲಿ ಬೆಂಗಳೂರಲ್ಲಿ ಕೃಷ್ಣಪ್ಪ ಅವರು ಸಾಕಷ್ಟು ಮಂದಿ ಇದನ್ನು ಮುನಿಸ್ಕೊಂಡಿದ್ದಾರೆ. ನಾವು ಹಿರಿಯರಾಗಿದ್ದು ನಮ್ಮ ಗೌರವ ಸಿಕ್ಕಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಈಗ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಸುರ್ಜೇವಾಲ ಅವರು ಸತತವಾಗಿ ಮಾಡಿದ ಹೊರತಾಗಿ ಅದು ಕೈಗೂಡಿದ ಲಕ್ಷಣ ಕಾಣ್ತಾ ಇಲ್ಲ. ಮತ್ತೆ ನಾಳೆ ಡೆಲ್ಲಿಗೆ ಹೋಗ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಸಮುದಾಯ ಪ್ರಾತಿನಿಧ್ಯದ ವಿಚಾರಕ್ಕೆ ಬಂದಾಗಲೂ ಕರ್ನಾಟಕದಲ್ಲಿ ಈಗ ಗೊಂದಲ ಉಂಟಾಗಿದೆ. ಯಾಕಂದ್ರೆ ಇವತ್ತು ಅಂದ್ರೆ ಶನಿವಾರ ಬೆಳಿಗ್ಗೆ ಕುರುಬ ಸಮುದಾಯದ ನಾಯಕರು ತಮ್ಮ ಸಂಘದ ಮೂಲಕ ದೊಡ್ಡ ಪತ್ರಿಕಾಗೋಷ್ಠಿಯನ್ನು ಕರೆದು ಸಿದ್ದರಾಮಯ್ಯ ಅವರನ್ನು ಕಡೆಗಣಿಸಲಾಗಿದೆ ಮತ್ತು ಕುರುಬ ಸಮುದಾಯವನ್ನು ಕಡೆಗಣಿಸಲಾಗಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು. ಕಾಂಗ್ರೆಸ್ ಏನಾದರೂ ಕಡೆಗಣಿಸಿದ್ರೆ ಕಾಂಗ್ರೆಸ್ ನಾಶ ಆಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದ್ರು. ಅದೇ ರೀತಿ ಯಾಕಂದ್ರೆ ಒಕ್ಕಲಿಗ ಸಮುದಾಯಕ್ಕೆ 5 ಸ್ಥಾನಗಳನ್ನು ಕೊಟ್ಟಿರುವ ಹೊರತಾಗಿಯೂ ಕುರುಬ ಸಮುದಾಯಕ್ಕೆ ಕೇವಲ 2 ಸ್ಥಾನಗಳನ್ನ ಸಚಿವ ಸಂಪುಟವನ್ನು ಕೊಟ್ಟಿರುವಂತದ್ದು ತಪ್ಪು ಅನ್ನುವಂತಹ ಒಂದು ಆಕ್ರೋಶವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಾಗಿದೆ. ತಮ್ಮ ಅಸಮಾಧಾನವನ್ನ ಕುರುಬ ಸಂಘದ ಪದಾಧಿಕಾರಿಗಳು ಇವತ್ತು ಬೆಂಗಳೂರಿನಲ್ಲಿ ವ್ಯಕ್ತಪಡಿಸಿದರೆ ಅವರು ಏನು ಹೇಳಿದ್ರು ಅಂತ ಅನ್ನೋದನ್ನು ಕೇಳ್ಕೊಂಡು ಬನ್ನಿ ವೀಕ್ಷಕರು. ಈಗ ಕೊಟ್ಟಿರುವ ಮಂತ್ರಿಗಳಲ್ಲಿ ಬರೀ 2 ತಾನೇ ಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ಇನ್ನೂ ಕೊಡಬೇಕಾಗಿತ್ತು, 4ರಿಂದ 5 ಮಂತ್ರಿಗಳು ಆಗಬೇಕಾಗಿತ್ತು, ಆಗಿಲ್ಲ. ಆಗಿದ್ದರಿಂದ ಇವತ್ತು ನಾವು ಈ ಪತ್ರಿಕೆ ಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಾದರೂ ಯಾವ ರೀತಿ ಪರಿಗಣಿಸಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ವಿಚಾರ ಮಾಡಿ ನಮ್ಮ ಈ ಘನ ಸರ್ಕಾರ ಮುಖ್ಯಮಂತ್ರಿಗಳಾದ DK ಸಾಹೇಬರು ಮತ್ತು ಅಧ್ಯಕ್ಷರಾದ ಹರಿಪ್ರಸಾದ್ ಅವರಿಗೂ ಮತ್ತು ಎಲ್ಲ ಮುಖಂಡರುಗಳು ನಮ್ಮ ಮನವಿ, ಈ ಒಂದು ಕೆಲಸ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ, ಮುಂದಿನ 28 ಚುನಾವಣೆಯಲ್ಲಿ ಒಳ್ಳೆ ಕೆಲಸ ಆಗ್ತದೆ. ನೀವು ಯಾರು ರಾಜೀನಾಮೆ ತಗೋತಿರೋ ನಮ್ಗೆ ಗೊತ್ತಿಲ್ಲ. ನೀವು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಅದೇ ರೀತಿ ನಾವು ಸಿದ್ದರಾಮಯ್ಯ ಸಾಹೇಬರು ಕೂಡ ಭೇಟಿ ಮಾಡಿ ನಮ್ಮ ಭಾಗಕ್ಕೆ, ಈ ಭಾಗಗಳಲ್ಲಿ ನಮ್ಮ ಜನಪ್ರತಿನಿಧಿಗಳು ಜಾಸ್ತಿ ಇರೋದ್ರಿಂದ ತಾವು ಯಾವ 2 ಕಡೆ ನೀವು ಸೆಟ್ರೈಟ್ ಮಾಡಬೇಕು, ಇಲ್ಲ ಅಂದರೆ ಸಮಾಜನ ಕಟ್ಟೋದಕ್ಕಾಗಲ್ಲ ಅಂತ ಕೂಡ ಮನವಿ ಮಾಡಿದ್ದೇವೆ. ಅವರು ಕೂಡ ನಾನು ಸ್ಪಂದಿಸ್ತೇನೆ ಅಂತ ಹೇಳಿದ್ದಾರೆ. ಅದೇ ರೀತಿ ಪ್ರಾಂತೀಯವಾರು ಕೆಲವು ಆಕ್ಷೇಪಗಳು ಕೂಡ ಸಚಿವ ಸಂಪುಟ ವಿಸ್ತರಣೆ ಆದ ಸಂದರ್ಭದಲ್ಲೇ ಬಂದಿತ್ತು. ಅದು ಮತ್ತೆ ಕೂಡ ಮುಂದುವರೆದಿದೆ. ವೀಕ್ಷಕರೇ, ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಮತ್ತು ಅಸಮಾಧಾನದ ಬಗ್ಗೆ MB ಪಾಟೀಲ್ ಅವರು ಮಾತನಾಡಿದ್ದಾರೆ. ಅವರು ಮಾತನಾಡಿ ಆ ಥರದ ಯಾವುದೇ ಸಮಸ್ಯೆಗಳಿಲ್ಲ, ಎಲ್ಲ ಸರಿಪಡಿಸ್ತೇವೆ ಅಂತ ಹೇಳಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅನ್ನುವಂತಹ ಮಾತುಗಳನ್ನ ಕೇಳ್ಕೊಂಡ್ ಬನ್ನಿ ವೀಕ್ಷಕರೇ. ಮಂತ್ರಿ ಆಗ್ಬೇಕು, ಎಲ್ಲಾ ಶಾಸಕರಿಗೂ ಮಂತ್ರಿ ಆಗ್ಬೇಕು, ಇವೆಲ್ಲವೂ ಕೂಡ ಆಶಯ ಇರ್ತದೆ, ತಪ್ಪಿಲ್ಲ ಅದು. ಹೀಗಾಗಿ ಸ್ವಲ್ಪ ಆ ಒಂದು ಒತ್ತಡ ಉಂಟಾಗ್ತದೆ. ಅವಾಗ ಪ್ರಾದೇಶಿಕವಾಗಿ ಜಾತಿ ಇದೆಲ್ಲವನ್ನ ಕೂಡ ಇದು ಮಾಡ್ಕೋಬೇಕಾಗ್ತದೆ. ಅದೆಲ್ಲವನ್ನು ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಸುರ್ಜೇವಾಲ ಅವರು ಮತ್ತು AICC ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು,
ನಿಶ್ಚಿತವಾಗಿ ಮಹಿಳೆಯರಿಗೂ ಕೊಡ್ತಾರೆ, ಎಲ್ಲವೂ ಸರಿ ಹೋಗ್ತದೆ. ವೀಕ್ಷಕರು, ಇನ್ನು BK ಹರಿಪ್ರಸಾದ್ ಅವರು ಕೂಡ ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯ ಗೊಂದಲದ ಬಗ್ಗೆ ತಮ್ಮ ಮಾತನ್ನು ಹೇಳಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅಂತೇಳಿ ಕೇಳ್ಕೊಂಬನ್ನಿ ವೀಕ್ಷಕರು. ಏನು ಗೊಂದಲ ಇಲ್ಲ, ಎಲ್ಲರೂ ಸಹ ಚರ್ಚೆ ಮಾಡಿ ಅದನ್ನು ಯಾರ್ಯಾರು ಇಚ್ಛೆ ವ್ಯಕ್ತಪಡಿಸ್ತಾರೆ ಅದನ್ನು ನೋಡಿ ಮಾಡ್ತಾರೆ. ಯಾಕಂದರೆ 34 ಜನರಿಂದ ಚರ್ಚೆ ಮಾಡ್ತಕ್ಕಂಥದ್ದು ಚರ್ಚೆ ಆಗಿ ಆದಷ್ಟು ಬೇಗ ಪೂರ್ಣಗೊಳ್ಳುತ್ತೆ. ಮಹಿಳೆಯರಿಗೆ ಸಿಗುತ್ತೆ, ಒಂದು ಅವಕಾಶ ಸಿಗುತ್ತೆ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ನ ಈ ಒಂದು ಪರಿಸ್ಥಿತಿ ಬಹಳ ಗಂಭೀರ ಆದಂತಿದೆ. ಯಾಕಂದ್ರೆ ಇನ್ನು ಉಳಿದಿರೋ 2 ವರ್ಷಗಳ ಅವಧಿಯಲ್ಲಿ ಉತ್ತಮ ಕೆಲಸ ಮಾಡಿಕೊಂಡು ಜನ ಮೆಚ್ಚುಗೆ ಗಳಿಸುವ ಈ ಸಂದರ್ಭದಲ್ಲಿ ಸಚಿವ ಸಂಪುಟ ಮತ್ತು ಪ್ರಾತಿನಿಧ್ಯ ವಿಚಾರದಲ್ಲಿ ಸರ್ಕಾರ ಇನ್ನು ಗೊಂದಲಕ್ಕೆ ಬಿದ್ದಿರುವುದು ಮತ್ತು ಜಟಾಪಟಿಗೆ ಬಿದ್ದಿರುವುದು ಅವರಿಗೆ ದೊಡ್ಡ ಹಿನ್ನಡೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ಇದು ಇವತ್ತಿನ ನಮ್ಮ ಕರ್ನಾಟಕ ಕನ್ನಡಿ ಕಾರ್ಯಕ್ರಮ. ಮತ್ತೆ ನಾಳೆ ಇದೇ ರೀತಿಯ ಕಾರ್ಯಕ್ರಮದೊಂದಿಗೆ ಪ್ರಮುಖ 3 ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.